ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಎಲ್ಲ ಗೊತ್ತಿದೆ, 2 ಇಯರ್ಸಲ್ಲಿ ಯಾವ ಇಶ್ಯೂಸು ಇಲ್ಲ. ಸೀಡ್ಸ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಸೊ ಫರ್ಟಿಲೈಸರ್ಸ್ ಆಗಲಿ ಇಶ್ಯೂಸ್ ಇಲ್ಲ. ಮೇಜರು ಇಡೀ ಕಂಟ್ರಿನಲ್ಲಿ DAP ಯೂರಿಯಾ ಸಮಸ್ಯೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮಗೆ ಕಡಿಮೆ ಸಪ್ಲೈ ಇದ್ರೂ ಮ್ಯಾನೇಜ್ ಮಾಡಿದ್ದೀವಿ, ರೈತರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಯಾವುದೂ ಸಹ ಪ್ರತಿಭಟನೆ ಆಗಲಿಕ್ಕೆ ಅವಕಾಶ ಆಗಿಲ್ಲ. ಸೊ ಹಾಗಾಗಿ ಮತ್ತು ಹೈಯೆಸ್ಟು ಇನ್ ದಿ ಕಂಟ್ರಿ ನಾವು ಹಾರ್ವೆಸ್ಟ್ ಹಬ್ಬನ್ನು ಕೊಟ್ಟಿರೋದು 344. ಇದು 50 ಲಕ್ಷ ಸಬ್ಸಿಡಿ, 40 ಲಕ್ಷ ಜನರಲ್ಗೆ, 50 ಲಕ್ಷ SC/STಗೆ. ಈ ಎಲ್ಲ ಇಶ್ಯೂಸು ಮತ್ತು 24,000 ಕೃಷಿ ಹೊಂಡ ಮಾಡಿದ್ದೀವಿ. ಇನ್ಶೂರೆನ್ಸ್ನಲ್ಲಿ ಹಿಂದೆಲ್ಲ 16 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು, 27 ಲಕ್ಷ 28 ಲಕ್ಷ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಟೋಟಲಿ 2 ವರ್ಷದಲ್ಲಿ ಸೊ ಸಬ್ಸಿಡಿ ಇರ್ಬೋದು, ಇನ್ಸ್ಟೆಂಟ್ ಇರ್ಬೋದು, ಇವೆಲ್ಲ 5,000 ಚಿಲ್ಲರೆ ಕೋಟಿ ರೈತರಿಗೆ ಹೋಗಿದೆ. ಒಂದು ಫಸ್ಟ್ ಇಯರ್ 68 ಲಕ್ಷ ರೈತರಿಗೆ ಹೋಗಿದೆ, ಸೆಕೆಂಡ್ ಇಯರ್ 67. ಹಾಗಾಗಿ ಸೊ ನಾವು ಭಾಳ ಸಂತೋಷಪಟ್ಟರು. ಜೊತೆಗೆ ಇದನ್ನು ತೋರಿಸಿ ಅಂತ BJPಯ ಮಧ್ಯಪ್ರದೇಶ 3 ಸಾರಿ ಮುಖ್ಯಮಂತ್ರಿ ಆಗಿದ್ದರು. ಇವತ್ತು ಸೆಂಟ್ರಲಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಬೆಸ್ಟ್ ಇನ್ ದ ಕಂಟ್ರಿ ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ. ಅವರೇ ಇಲ್ಲಿ ಬಂದಾಗ ಎಲ್ಲ ಪತ್ರಿಕೆನಲ್ಲೂ ಕವರ್ ಆಗಿದೆ. ಇದಕ್ಕಿಂತ ನಾವು ಒಂದಷ್ಟು ಏನಾದರೂ ನಾವು ರೈತರ ಮಗ ಆದ್ದರಿಂದ, ರೈತರ ಜಿಲ್ಲೆ ಆದ್ದರಿಂದ, ಮಂಡ್ಯ ರೈತರಾದ್ರಿಂದ ಮಾಡಿದ್ದೀವಿ ಅಂತ ಸೊ ನಮ್ಮ ಜನರಲ್ ಸೆಕ್ರೆಟರಿಯವರು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ಲಿಂಗ್ ಅಂತ. ಡಿಸ್ಟಿಕ್ ವೈಸು ಸಹ ನಾವು ನಮ್ಮಲ್ಲಿ ಡಿಫ್ರೆನ್ಸ್ ಇಲ್ಲ. ಡಿಸ್ಟಿಕ್ ಮಿನಿಸ್ಟ್ರಾಗೂ ನಾವು MLA, XMLA ವರ್ಕರ್ಸ್ ಎಲ್ಲ ಚೆನ್ನಾಗಿದ್ದೀವಿ ಒಟ್ಟಿಗೆ. ಸೊ ಇದನ್ನು ಅವ್ರಿಗೆ ಹೇಳಿದ್ವಿ. ಅದರ ಬಗ್ಗೆ ಚರ್ಚೆ ಆಗಲಿಲ್ಲ, ಮರ್ತರೇನೋ ಅಂತ ಕಾಣುತ್ತೆ. ಸೊ ಅದ್ರ ಬಗ್ಗೆ ಕುಸ್ತಿದೆ. ನಾವು ಇಂಪೋರ್ಟ್ನ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಯವರಿಂದ ಲೆಟ್ರ್ ಬರೆಸಲಿಕ್ಕೆ ನನ್ನ ಡಿಪಾರ್ಟ್ಮೆಂಟಿಂದ ನೋಟ್ ಕಳಿಸಿದ್ದೀವಿ. ಸೊ ಬಹುಶಃ ಇವತ್ತು ನಾಳೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಬರೀತೀವಿ. ಸಂಘಟನೆ ಬಗ್ಗೆ ಹೇಳಿದ್ರು. ನಾವು ಲಾಸ್ಟ್ 18ನಲ್ಲಿ ನಾವು ಸೋತ ಮೇಲೆ ಇಲ್ಲಿವರೆಗೆ CM ಹತ್ರ, ACCಗೆ, DCM ಹತ್ರ, ಅಧ್ಯಕ್ಷರ ಹತ್ರ ನಮ್ಮಲ್ಲಿ ಚರ್ಚೆ ಆಗುವಂಥ ವಿಚಾರಕ್ಕೆ ಇಲ್ಲ. ನಾವು ಇರ್ತಕ್ಕಂಥ 7 ಕ್ಷೇತ್ರದಲ್ಲೂ ವರ್ಕರಿಂದ ಹಿಡಿದು ಲೀಡ್ರ್ವರೆಗೂ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಕೋಆಪ್ರೇಟಿವ್ ಎಲೆಕ್ಷನಲ್ಲಿ ಸೊ ಎಲ್ಲ 100% ತಗೊಂಡು ಎಕ್ಸೆಪ್ಟ್ MP ಎಲೆಕ್ಷನ್. ಸೊ ಹಿಂದೆ 2 MLC ಎಲೆಕ್ಷನ್ ಗೆದ್ದಿದ್ದೀವಿ, 6 ಎಲೆಕ್ಷನ್ನು MLA ಗೆದ್ದಿದ್ದೀವಿ. ಈಗ ಕೋಆಪ್ರೇಟಿವ್ ಮನ್ಮೂಲ್ ನಾವೇ ತಗೊಂಡಿದ್ದೀವಿ. ಸೊ DC ಬ್ಯಾಂಕ್ ನಾವೇ ತಗೊಂಡಿದ್ದೀವಿ. ಆಲ್ ಸೋಲಾರ್ ಸೊಸೈಟೀಸ್, PLD ಬ್ಯಾಂಕ್ಸ್ ಎಲ್ಲ ಚುನಾವಣೆ ನಾವೇ ಗೆದ್ದಿದ್ದೀವಿ ಎಕ್ಸೆಪ್ಟ್ MP ಎಲೆಕ್ಷನ್ ಒಂದು ಬಿಟ್ಟು. ಬಿಕಾಸ್ ಆಫ್ 2 ಪಾರ್ಟಿ ಒಂದಾಯಿತು, 3 ಲಕ್ಷ BJP ವೋಟು ಅವ್ರಿಗೆ ಕನ್ವರ್ಟ್ ಆಯಿತು. ಅವ್ರು ಈಸಿಲಿ ಇದಾದರು. ಜೊತೆಗೆ ದೊಡ್ಡ ಬಿಗ್ ಲೀಡ್ರ್ ಬೇರೆ, ಸೊ ಮಾಜಿ CM. ಹಾಗಾಗಿ ಅದರ್ವೈಸ್ ನಮ್ಮ ಡಿಸ್ಟಿಕ್ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ, ಅಧ್ಯಕ್ಷರ ಹತ್ರ ಆಗಲಿ, ACCಗಾಗಲಿ ಇಲ್ಲಿವರೆಗೆ ಯಾವುದೇ ದೂರು ಹೋಗ್ದಂಗೆ ನಾವೆಲ್ಲ ಒಗ್ಗಟ್ಟಾಗಿ. ಆದರೆ ನಾನು ಒಬ್ಬನೇ ಅಂತೇನಿಲ್ಲ. ನರೇಂದ್ರ ಸ್ವಾಮಿ ಇರ್ಬೋದು, ಬಾಬಣ್ಣ ಇರ್ಬೋದು, ಉದಯ್ ಇರ್ಬೋದು, ರವಿ ಇರ್ಬೋದು, ಪಾಂಡುಪುರ ಮತ್ತು KR ಪೇಟೆ ಲೀಡರ್ಗಳಿರ್ಬೋದು, ಎಲ್ಲರೂ ಸಹ ಏನೇ ಇದ್ದರೂ ಡಿಸ್ಕಸ್ ಮಾಡ್ತೀವಿ. CM ಹತ್ರ ಅವಶ್ಯಕತೆ CM ಹತ್ರ ಹೋಗ್ತೀವಿ, ಅಥವಾ ಬೇರೆ ಮಂತ್ರಿಗಳಿದೆ ಬೇರೆ ಮಂತ್ರಿతో ಮಾಡ್ತೀವಿ. ಹಾಗಾಗಿ ಕೋಆರ್ಡಿನೇಷನ್ ಇರೋದ್ರಿಂದ ಇವರಿಗೆ ಯಾವುದು ಕಂಪ್ಲೇಂಟ್ ಹೋಗಿಲ್ಲ, DCMಗೆ ಹೋಗೋಗಿಲ್ಲ, CMಗೆ ಹೋಗಿಲ್ಲ. ಹಾಗಾಗಿ ನಾವೆಲ್ಲ ನನಗೂ ಒಬ್ಬ ಶಾಸಕರು ಕೇಳಿದ್ದಾರೆ. ನಮ್ಮ ಗಣೇಶ್, ಕಂಪ್ಲಿ ಗಣೇಶ್ ಅವರಲ್ಲಿ ಒಂದು 100 ಎಕರೆ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಏನಾರೋ ಒಂದು ಮಾಡಬೇಕಲ್ಲಿ ಒಂದು ಕಾಲೇಜು, ರಿಸರ್ಚ್ ಸೆಂಟ್ರು ಮಾಡಿ ಅಂತ ಕೇಳಿದರು. ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹೇಳಿ ಅಂತೇಳಿ ನನಗೆ ಹೇಳಿದ್ರು. ಅದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ CM ದುಡ್ಡು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ. ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೂ 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಏನಾರು ಮಾಡಬೇಕು ಅವ್ರ ರಿಕ್ವೆಸ್ಟ್ಗೆ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಒಂದು ಸ್ವಲ್ಪ ಮಾಡಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾರ್ದು ಕಂಪ್ಲೇಂಟ್ ಇನ್ಯಾರ್ದು ಒಂದು ಸಮಸ್ಯೆ ಅಂದಾಗ ಶಾಸಕರ ಸಭೆಯ ಸಮಸ್ಯೆ ಅಂದರೆ ಶಾಸಕಾಂಗ ಪಕ್ಷದ ನಾಯಕರು ಇರಬೇಕಾಗುತ್ತೆ, ಆ ನಿಟ್ಟಿನಲ್ಲಿ ಆಗಬೇಕು ಅನ್ನುವಂಥದ್ದು ನಿಮ್ಮ ಪಕ್ಷದ ಸಮಸ್ಯೆ.
ಪ್ರತಿಪಕ್ಷಗಳು ಆರೋಪ ಮಾಡ್ತಿರುವಂಥದ್ದು ಓಕೆ, ನಿಮ್ಮದೇ ಪಕ್ಷದವರು ಕೂಡ ಈ ಒಂದು ವಿಚಾರವನ್ನು ಇದಕ್ಕೆ ಎರಡು ಕಾರಣ. ಒಂದು 2 ಇಯರ್ಸ್ ಆಗಿ ಈಗ ನಮ್ಮ ಸರ್ಕಾರ ಬರಲಿಕ್ಕೆ ರಾಜ್ಯದ ಜನರ ಆಶೀರ್ವಾದ ಜೊತೆಗೆ ರಾಜ್ಯದ ಕಾಂಗ್ರೆಸ್ ವರ್ಕರ್ಸು ಲೀಡರ್ಗಳು ಮಾಡಿರೋ ಎಫರ್ಟ್ ಜೊತೆಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮಂಥವ್ರು ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವೇನು ಮಾಡಿದ್ವಿ ಅದಕ್ಕೆ ಮಿಗಿಲಾಗಿ AICC ತುಂಬ ಕಾನ್ಸಂಟ್ರೇಟ್ ಮಾಡಿದ್ವಿ. 5 ಗ್ಯಾರಂಟಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಲಹೆ ಕೊಟ್ಟದ್ದು AICC. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ವೇಣುಗೋಪಾಲು, ಸುರ್ಜೇವಾಲರು ಸಹ 1 ಇಯರ್ ಕಂಟಿನ್ಯೂಸ್ಲಿ ಕರ್ನಾಟಕದಲ್ಲಿ ಸ್ಟಿಕಾ ನೋಡಿ ಎಲ್ಲ ಥರದ ನಮಗೆ ಸಲಹೆ ಕೊಟ್ಟು ಈ ಸರ್ಕಾರ ಬರಲಿಕ್ಕೆ 138 ಜನ ಇವತ್ತು MLA ಆಗಲಿಕ್ಕೆ. ಸೊ 2 ಇಯರ್ಸ್ ಆದಮೇಲೆ ಗ್ಯಾರಂಟಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾಯಿದೆ, ಸೊ ವರ್ಕರ್ಸ್ MLAಗಳ ಜೊತೆ ಯಾವ ರೀತಿ ಈ ಮಂತ್ರಿಗಳು ಸರ್ಕಾರ ಆಗ್ತಾಯಿದೆ, ಎಲ್ರಿಗೂ ಹ್ಯಾಪಿನ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ AICC ಅವ್ರು ಕೇಳಿದ್ರೆ ಅದು ಅಪರಾಧ ಅಂತ ಹೇಳೋಕ್ಕಾಗತ್ತಾ? ಈಗ ನನ್ನ ಗಣೇಶ್ ಅಂತ ಕೇಳಿದ್ರು, ಸೊ ಅದು ನೀವು ನೋಡೋದನ್ನ ಏನಾದ್ರು ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಲಿಕ್ಕೆ ನಾನು ಇಲಾಖೆಯಿಂದ ಮಾಡಲಿಕ್ಕಾಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬೇಕಾಗುತ್ತೆ. CM ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ. ಸೊ ಈ ಥರ ಯಾವುದೋ ಒಂದು ನಿಮ್ಮ ಟಿ ವಿನಲ್ಲಿ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಂದಿಲ್ಲ ಅವರು ಬಂದಿರತಕ್ಕಂಥದ್ದು ಇನ್ನೂ ಕಾಂಗ್ರೆಸ್ ಪಕ್ಷನ ಸ್ಟ್ರೆಂಥನ್ ಮಾಡಬೇಕು, ಜನರಿಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಅನುಕೂಲ ಮಾಡಬೇಕು. ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಅದು ತಗೊಂಡು CMಗೂ ಸಹ ಅವರು DCMಗೂ ಸಹ ಕರ್ನಾಟಕದ ಜನರಿಗೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಒಂದು ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿರೋದೇ ವಿನಃ ಅದು ಬಿಟ್ಟು ಯಾವುದೋ ರಾಜಕೀಯ ಚರ್ಚೆಗೆ ಅಂತ ನೀವು ಅನ್ಕೊಳ್ಳೋದು ಬೇಡ. ಅವ್ರಿಗೇನಾಗುತ್ತೆ, ಕೊಟ್ಟರು ಕಷ್ಟ, ಕೊಡದೇ ಇರೋ ಕಷ್ಟ. ಕೊಟ್ಟರೆ ಇನ್ನೊಂದು ಥರ ಟೀಕೆ ಮಾಡ್ತಾರೆ, ಕೊಡದೇ ಇದ್ದರೆ ರೈತರು ವಿರೋಧಿ ಅಂತಾರೆ. ಸೊ ಈ ಥರ ಅವ್ರಿಗೆ ಅದೇನೋ ಗಾದೆ ಹೇಳ್ತಾರೆ ಹಳ್ಳಿನಲ್ಲಿ, ನನಗೆ ಪೂರ್ತಿ ಗಾದೆ ಹೇಳೋಕ್ಕೆ ಬರಲ್ಲ. ಆ ಥರದವ್ರಿಗೆ ಏನಾಗುತ್ತೆ, ಅವ್ರಿಗೇನೂ ಇಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡೋಕ್ಕೇನೂ ಇಲ್ಲ. ನಮ್ಮದೇ ಏನಾದ್ರು ಸುತ್ತಿ ಬೆಳೆಸಿ ನಮ್ಮದೇ ತಗೊಂಡು ನಮ್ಮದೇ ತಿರುಗಿಸಿ ಅಲ್ಲಿ ಕೊಡೋದು ಅಷ್ಟೇ ಅವರು. ಅದು ಬಿಡ್ರಿ, ಅದು ಈಗ ಅಲ್ಲಿ ಫಸ್ಟ್ ಸೆಟ್ಮೆಂಟ್ ಮಾಡ್ಕೊಳಕ್ಕೆ ಹೇಳಿ. ಮೋಹನ್ ಭಗವತ್ ಈಗ 75 ವರ್ಷ ಅಂತ ಹೇಳೋರೆ, ಅದನ್ನು ಸರ್ ಮಾಡ್ಕೋಬೇಕು 15ಕ್ಕೆ. ಅದನ್ನು ಈಗ ನಮ್ಮನ್ನು ಕೇಳ್ತಾರಲ್ಲ ಅವರು, ಬಟ್ ಅವ್ರದ್ದೇನು ಅಂತ ನೋಡೋಕೆ ಹೇಳಿ. ನಾವು ಕರೆಕ್ಟಾಗಿದ್ದೀವಿ, ನಮ್ಮವರು AICC ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಏನು ಕಿತ್ತಾಡಲ್ಲ, ಒಟ್ಟಿಗೆ ಇದ್ದೀವಿ, ಏನೋ ಒಂದು ಡಿಸಿಷನ್ ತಗೋತಾರೆ ಅವರು. ಸೊ ಬಟ್ ಆದರೆ ಮೇಜರಾಗಿ ಇವತ್ತು ವಿಜೇಂದ್ರ ಅವ್ರನ್ನ ಏನಾಗಿದೆ, ಯಾಕೆ ಅನೌನ್ಸ್ ಮಾಡಿಲ್ಲ? ಸೋಮಣ್ಣ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಬ್ರು ಅಂತ ಒಂದು ಕಡೆ ಹೇಳ್ತಾರೆ. ನಮ್ಮ ಎಂಥರು ಬಿಜಾಪುರ ಲೀಡ್ರು ಕಟ್ನಾಳನ್ನು ಸಸ್ಪೆಂಡ್ ಮಾಡಿದ್ರು, ಅವ್ರ ಪಕ್ಕದಲ್ಲಿರೋದು ಯಾರನ್ನೂ ಮಾಡಿಲ್ಲ, ಒಬ್ಬರು ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನಾಗುತ್ತೆ, BJPನಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವರೇ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ, ಕಾಂಗ್ರೆಸ್ಗೆ. ಸರ್, ಈಗ ಚುನಾವಣೆ ಮೊದಲು ನೀವು ಮತ್ತು ಕೃಷ್ಣ ಬೈರೇಗೌಡ ಕೂಡ CM DCM ಸಲಹೆ ಕೊಟ್ಟರೆ, ಇಬ್ಬರು ಜೊತೆ ಹೋಗ್ಬೇಕಪ್ಪ ಅಂತ ಸಲಹೆ ಕೊಟ್ಟರೆ, ಈಗ ಪಾರ್ಟಿ ಒಳಗಡೆ ಒಂದಿಷ್ಟು ಈಗಲೂ ಚೆನ್ನಾಗಿದ್ದಾರಲ್ಲ, ಈಗಲೂ ಚರ್ಚೆಗಳು ನಡೀತವೆ. ಈಗಲೂ ಕೂಡ ನವೆಂಬರ್ ತಿಂಗಳ ಸಲಹೆ ಕೊಡ್ತಾರೆ ಸರ್. ಈಗಲೂ ಅವರು ನಮ್ಮ ಸಲಹೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರೇನೆ ಕೈ ಹಿಡ್ಕೊಂಡು ಎಲ್ಲ ಕಡೆ ನಾನು DKನೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾವ್ರೆ. ಮತ್ತು ಜೊತೆಗೆ DKನಾಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಲ್ಲಿ ಎಲ್ಲರ ಒಂದು ಕಡೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಮಾತಾಡೋದು ನೋಡಿದ್ದೀರಾ? ಎಲ್ಲರೂ ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಮಾತಾಡೋದು ನೋಡಿದ್ದೀರಾ? ಯಾರು ಮಾತಾಡ್ತಾ ಇರೋರು BJP ಅವ್ರು ಮಾತಾಡ್ತಾರೆ, ನೀವು TV ಅವ್ರು ಹೇಳ್ತಾರೆ, ಅಷ್ಟೇ ಬಿಟ್ಟರೆ ಅಲ್ಲ ಗುರು. ಒಂದು ನಿಮಿಷ, ಅಶೋಕ್ ಹೇಳಿದ್ರು ಅಂತ ನೀವು ಹೇಳ್ತೀರಾ, ಇಲ್ಲ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೀರಾ. ಬಟ್ ನಮ್ಮಲ್ಲಿ ಏನಾದ್ರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು DK ಅದು ಅಲ್ಟಿಮೇಟ್. ನಾನು ಬಿಡಿ, ನಾನಂತ 138 ಜನ ಇದ್ದೀವಿ, ಮಂತ್ರಿ ಇರ್ಬೋದು, ಶಾಸಕರು ಇರ್ಬೋದು. ಬೇಸಿಕಲಿ ನಾವು 138 ಜನ ಇದ್ದೀವಿ. ಅದರಲ್ಲಿ ನಾವು 136 ಜನ ಬಿಡಿ, ಇನ್ನಿಬ್ಬರು, ಅವರಿಬ್ಬರು ಎಲ್ಲರ ಮಾತಾಡಿದ್ದು ನೋಡಿದ್ದೀರ. ಅದಕ್ಕಿಂತ ಇನ್ನೇನು ಬೇಕು? ನಮ್ಮ ಪಾರ್ಟಿ ಯುನೈಟ್ ಆಗಿದೆ. ಸುರ್ಜೇವಾಲ ಅವ್ರು ಬಂದಿರೋದು, ಸೊ ಸರ್ಕಾರದಿಂದ ಸಾರ್ವಜನಿಕರಿಗೆ, ರೈತರಿಗೆ ಒಳ್ಳೆ ಕೆಲಸ ಆಗಬೇಕು, ಏನಾಗ್ತಾ ಇದೆ ಅನ್ನೋದನ್ನು ಅವರು ಒಂದು ರಿವ್ಯೂ ಮಾಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ನಥಿಂಗ್. ಭಾಳ ದೊಡ್ಡವರಾಗ್ಬಿಟ್ಟವ್ರು ಅವರು. ಅವ್ರ ಬಗ್ಗೆ ಯಾರು ನಾವು ಕರೆದಿದ್ವಾ? ನಾವು ಕರೆದೇ ಇಲ್ವಲ್ಲ ಗುರು ಅವ್ರ ಶಾಸಕರನ್ನ. ಅವ್ರ ಇಷ್ಟ. ಇನ್ನೂ 3 ವರ್ಷ ಇದೆ ಚುನಾವಣೆ, ಅವಾಗ ಅವ್ರವ್ರು ಯಾವ್ಯಾವ ಜಾಗ ನೋಡ್ಕೊಂಡಾರೋ ಅವಾಗ ನೋಡೋಣ.
ಈಗೇನು ನಾವು ಕರೆದಿಲ್ಲ ಇನ್ನೂ. ನಮ್ಮ ಹತ್ರ 138 ಜನ ಇರಬೇಕಾದ್ರೆ ಸರ್ಕಾರ ಮಾಡೋಕ್ಕೆ ಯಾರೂ ಬೇಕಾಗಲ್ವಲ್ಲ. ವಾಲಂಟ್ರಾಗಿ ಬರ್ತೀನಿ ಅಂದರೆ ಬಂದು ನಿಂತೀವಿ ಅಷ್ಟೇ, ನಾವು ಯಾರನ್ನೂ ಕರೆದಿಲ್ಲ. ಸೊ ಅದರಿಂದ ಕುಮಾರಸ್ವಾಮಿ ಅವರು ಅದು ಯಾವಾಗ ಅದು ಯಾವ ಥರ ಮಾತನಾಡ್ತಾರೋ ಗೊತ್ತಿಲ್ಲ, ನಮಗೇನು ಅದರ ಅವಶ್ಯಕತೆ ಏನಿಲ್ಲ. ತುಂಬ ಚೆನ್ನಾಗಿರಲಿ. ನಿಮ್ಮ ಸಂಪರ್ಕದಲ್ಲಿ ಯಾರು ಇದ್ದಾರೆ JDS?